ನೀನೊಬ್ಬನೇ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ ಬಿಜೆಪಿ. ನಾನ ನೋಡೇ ಬೇಡ. ₹1 ಇದ್ರೆ ₹1 ನನ್ನ ಜನಗಳನ್ನ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳಕ್ಕೆ? ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿತ್ತು. ಆದರೆ ಸಂದೀಪ್ ರೆಡ್ಡಿ ಹೆಸರು ಘೋಷಣೆಯಾಗುತ್ತಿದ್ದಂತೆ ಕೆಂಡಾಮಂಡಲರಾಗಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧವೇ ಯುದ್ಧ ಘೋಷಣೆ ಮಾಡುವ ಮಾತುಗಳನ್ನಾಡಿದ್ರ. ಅಲ್ಲದೆ ಕೂಡಲೇ ಆದೇಶ ವಾಪಸ್ ಪಡೆಯದಿದ್ರೆ ತನ್ನ ದಾರಿ ತಾನು ನೋಡಿಕೊಳ್ಳುವುದಾಗಿಯೂ ಎಚ್ಚರಿಕೆ ರವಾನಿಸಿದ್ರ. ಇಲ್ಲಿಗೆ ಸುಮ್ಮನಾಗದ ಸುಧಾಕರ್ ದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೂ ದೂರು ನೀಡಿದ್ರ. ಈ ಎಲ್ಲ ಬೆಳವಣಿಗೆಗಳ ಕಾರಣ ಸೋಮವಾರ ಸಂದೀಪ್ ರೆಡ್ಡಿ ಅವರ ಆಯ್ಕೆಯನ್ನ ತಡೆ ಹಿಡಿಯುವಂತೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಸೂಚನೆ ನೀಡಿದ್ದು, ಇದು ಸಂದೀಪ್ ರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಂದು ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ, ತಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುವುದಾಗಿ ಘೋಷಣೆ ಮಾಡಿದ್ರ. ಅಲ್ಲದೆ ನಿನ್ನ ಕಾಟದಿಂದಾಗಿಯೇ ನಾನು ರಾಜಕೀಯಕ್ಕೆ ಬಂದೆ. ಕೋವಿಡ್ ವೇಳೆ ಹಣ ಮಾಡಿ ಮೈಕ್ರೋ ಫೈನಾನ್ಸ್ಗಳಿಗೆ ಸುಧಾಕರ್ ನೀಡಿದ್ದಾರೆ. ಚೆನ್ನೈ ಮೂಲದ ಮೈಕ್ರೋ ಫೈನಾನ್ಸ್ಗೆ ಹಣ ನೀಡಿರುವ ಸಂಬಂಧ ತಮ್ಮ ಬಳಿ ಮಾಹಿತಿ ಇದೆ. ಕೋವಿಡ್ ಸಂದರ್ಭದಲ್ಲಿ ಜನರ ಜೀವ ಹೋಗುತ್ತಿದ್ರು, ಇವರು ಮಾತ್ರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗಾಗಿ ಕೋವಿಡ್ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶ ಮೈಕೆಲ್ ಕುನ್ನಾ ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದ್ರ. ಬಿಜೆಪಿ ನಿನ್ನೊಬ್ಬನದಲ್ಲ. ಎಷ್ಟು ದಿನ ಪಾಪದ ಹೊರೆ ಹೊತ್ತುಕೋತೀಯ ಸುಧಾಕರ್? ನಿನ್ನ ಅನಾಚಾರಗಳು, ನೀನು ಮಾಡಿದ ಹಣದ ಟ್ರಾನ್ಸಾಕ್ಷನ್ ಸಂಬಂಧ ಎಲ್ಲಾ ಮಾಹಿತಿ ನನ್ನ ಬಳಿ ಇದ್ದು ನಾನಾ ನೋಡೋಣ ಎಂದು ನೇರ ಸವಾಲು ಹಾಕಿದ್ರ. ನಾಚಿಕೆಯಾಗಬೇಕು ನಿನಗೆ. ಯಾರಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ. ನಿನಗೆ ಅಧಿಕಾರ ಬೇಕು, ನನಗೆ ಬೇಡ. ಸುಧಾಕರ್ ಈ ಜಿಲ್ಲೆಗೆ ಶಾಪ. ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಸೋತಿದ್ದರಿಂದ ಚಿಕ್ಕಬಳ್ಳಾಪುರ ಪ್ರಶಾಂತವಾಗಿದೆ. ಜನರ ಶಾಪ ನಿನ್ನ ಬಿಡುವುದಿಲ್ಲ ಸುಧಾಕರ್ ಎಂದು ವಾಗ್ದಾಳಿ ನಡೆಸಿದ್ರ. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ತಡೆ ಸಂಬಂಧ ಗೊಂದಲವಾಗಿರುವ ಕಾರಣಕ್ಕೆ ತಾತ್ಕಾಲಿಕ ತಡೆ ನೀಡಿ ವರಿಷ್ಠರು ಆದೇಶಿಸಿದ್ದಾರೆ. ಮುಂದಿನ ನಿರ್ಧಾರ ವರಿಷ್ಠರು ಕೈಗೊಳ್ಳುತ್ತಾರೆ. ನಾನು ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ದುಡಿಯಲು ಸದಾ ಸಿದ್ಧ. ಜಿಲ್ಲಾಧ್ಯಕ್ಷರ ಆಯ್ಕೆ ತಡೆ ಹಿಡಿಯಲು ಸುಧಾಕರ್ ಕೈವಾಡವಿದೆ. ಆಯಕಟ್ಟಿನ ಜಾಗದಲ್ಲಿ ಯುವಕರು ಇರಬಾರದು. ಕೆಲಸ ಮಾಡುವವರಿದ್ದರೆ ಸುಧಾಕರ್ಗೆ ಭಯ, ಅಸೂಯೆ. ಹಾಗಾಗಿಯೇ ಅವರೇ ಇಂತಹ ಸ್ಥಿತಿ ತಂದುಕೊಂಡಿದ್ದಾರೆ. ಪಕ್ಷ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿದ್ದಾರೆ. ಸರಿಪಡಿಸಲು ಪಕ್ಷ ಸಿದ್ಧವಿದೆ. ಎಲ್ಲರ ಹಾರೈಕೆಗೆ ನಾನು ಆಭಾರಿಯಾಗಿರುತ್ತೇನೆ ಎಂದು ಸಂದೀಪ್ ರೆಡ್ಡಿ ಹೇಳಿದ್ರು. ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು 10-12 ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ, ಮತ್ತು ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. ಅದರಂತೆ ನಡೀತೀನಿ. ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ. ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ಕಾಗ್ದಿರ ನನಗೊಂದು ಶೆಲ್ಟರ್ ಬೇಕಿತ್ತು. ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ. ಇನ್ಮೇಲೆ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ. ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲನೂ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ. ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗಿಡ್ತೀನಿ. ನೋಡಿ, ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ, ಒರಿಜಿನಲ್ ದಾಖಲೆಗಳಿದೆ. ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ, ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ. ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್. ನಿನ್ಗಿನ್ನ ಸುಧಾಕರ್, ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ 100 ಇದೆ ಅಂತ ನಿನ್ಗೆ ಹೇಳಿದ್ದೀನಿ. ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು. ನಿಮಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ. ಭ್ರಷ್ಟಾಚಾರ ಮಾಡಬೇಡ, ನಿನ್ನ ತಂದೆ ತಾಯಿ ಗೌರವ ಥರ ಅಂತ ಕೆಲಸ ಮಾಡೋ ಅಂತ ನಾನು ಮೆಸೇಜ್ ಮಾಡಿದ್ದೀನಿ. ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ನೀನೊಬ್ಬನೇ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ ಬಿಜೆಪಿ. ಅಸೂಯೆಗೊಂದು ಹದ್ದುಪದ್ದು ಇಲ್ವಾ? ಒಂದು ಹೊಟ್ಟೆಯವರಿಗೊಂದು ಹದ್ದುಪದ್ದು ಇಲ್ವಾ? ನಿನ್ಗೊಬ್ಬನಿಗೆ ನಾನು ಕುಟುಂಬ ಇರೋದು, ಬೇರೆ ಯಾರಿಗೂ ಕುಟುಂಬ ಇಲ್ಲ. ಯಾವನು ಒಂದು ಸ್ವಲ್ಪ ಬೆಳೆದ್ರೆ ಸಾಕು, ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕು, ಅವನ ಜಮೀನ್ ಮೇಲೆ ಇದು ಮಾಡು. ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ? ಮನುಷ್ಯನಾಗಿ ಬದುಕಪ್ಪ, 4 ದಿವಸದ ಜೀವನ. ನಿನ್ಗೇನು ಬೇಕೋ ಅದು ಮಾಡ್ಕೋ. ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ?
ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ. ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ. ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನು ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಸುಧಾಕರ್ಗೆ ಹೇಳಿದ್ದೀನಿ, ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಇವತ್ತಲ್ಲ, 3-4 ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಎದುರುಗಡೆ ಕೊಟ್ಟಿದ್ದೀನಿ. ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ. ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು. ನಿನಗೆ ಹೇಳಿದ್ದೀನಿ ಇದನ್ನು, ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ಗೆ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತೇಳು, ನೀನು ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ. ನಿನ್ನ ವಿರುದ್ಧ ಸ್ಟಾರ್ಟ್ ಆಯಿತು, ನಿನ್ನ ಗ್ರಾಚಾರ ಮುಗೀತು, ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯಿತು. ನಾನ ನೋಡೇ ಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್. ನಾನ ನೋಡೇ ಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ವಿಷಯ ಮುಟ್ಟಬೇಕು. ಸಂಸದರ ಮನಸ್ಥಿತಿ ಹೀನಾಯವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಮುಖ ನೋಡಿ ಜನ ಮತ ಹಾಕಲಿಲ್ಲ, ಮೋದಿ ಮುಖ ನೋಡಿ ಮತ ಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸಾಮಾನ್ಯ ಹುಡುಗನ ವಿರುದ್ಧ ಸೋಲುಂಡ ಸುಧಾಕರ್ ಬದಲಾಗುತ್ತಾರೆ ಎಂದು ಭಾವಿಸಿದ್ವು. ಆದರೆ ಅವರು ಬದಲಾಗಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರ. ಯಾರಪ್ಪನ ಸೊತ್ತಲ್ಲ ಪ್ರಜಾಪ್ರಭುತ್ವ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ಬನು ಒಪ್ಪಲೇಬೇಕು. ಇದು ಪ್ರಜಾಪ್ರಭುತ್ವದ ಶಕ್ತಿ. ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ನ ಬುದ್ಧಿ ಬಂದಿಲ್ಲ, ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ, ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಯ್ಯ ಅಧಿಕಾರ? ನನಗೇನಕ್ಕೆ ಬೇಕು? ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ? ನನ್ನ ಕಷ್ಟದ ದುಡ್ಡನ್ನು ನನಗೆ ₹1 ಇದ್ದರೆ ₹1, ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳೋಕ್ಕೆ? ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳೋಕ್ಕೆ? ಅಂಬರೀಷನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.